దళిత సంఘం బిడ్డలు రన్నమాయన్న కోలార జిల్లాలో రన్న దళిత సంఘం బిడ్డలు రన్నమాయన్న కోలార జిల్లాలో ఉన్న బిదునూరు తాలూకులోన నాగచంద్రం పల్లెలోన బలిసిన భూస్వాములేలే మైనట్టి పల్లెరన్న కొన్నట్టి కోలారు దళితులు ఊరూరు తిరిగారు ఉన్నది చెప్పారు ఊరూరు తిరిగారు ఉన్నది చెప్పారు ఊరూరు తిరిగారు ఉన్నది చెప్పారు ఊరూరు తిరిగారు ఉన్నది చెప్పారు అంబేద్కర్ అంబేద్కర్ గురువే అంబేద్కర్. ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಪಂಚಾಯಿತಿ ಸಿಂಗಾಟ ಕದಿರೇನಹಳ್ಳಿ ದಲಿತ ಸಾಗುವಳಿ ಭೂಮಿಯನ್ನು ಅರಣ್ಯ ಇಲಾಖೆ ವಶಪಡಿಸಿಕೊಂಡು ತೊಂದರೆ ನೀಡುತ್ತಿದೆ. ಅದನ್ನು ಕೂಡಲೇ ಕೈ ಬಿಡಬೇಕು, ಅದನ್ನು ಕೂಡಲೇ ಬಿಡುಗಡೆ ಮಾಡಿ ಹಸ್ತಾಂತರ ಮಾಡಬೇಕು ಅಂತ ಒತ್ತಾಯಿಸಿ ಕಳೆದ 5 ದಿನಗಳಿಂದ ಉಪ ಅರಣ್ಯ ಇಲಾಖೆ ಮುಂದೆ ನಡೆಸುತ್ತಿರುವ ಅನಿರ್ದಿಷ್ಟ ಧರಣಿ ಇನ್ನೂ ಮುಂದುವರೆದಿದೆ. ಅರಣ್ಯ ಇಲಾಖೆ ಕೈಬಿಟ್ಟರೂ ಉಪ ವಿಭಾಗಾಧಿಕಾರಿ ಕ್ಲಿಯರೆನ್ಸ್ ಕೊಡದೇ ಇರೋದ್ರಿಂದ ಧರಣಿ ಮುಂದುವರಿಸುವುದಾಗಿ ಮುಖಂಡ ಕೆಸಿ ರಾಜಕಾಂತ್ ತಿಳಿಸಿದರು. ಚಿಕ್ಕಬಳ್ಳಾಪುರ ತಾಲೂಕು ನಂದಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಿಂಗಾಟ ಕದಿರೇನಹಳ್ಳಿ ದಲಿತರು 16 ವರ್ಷಗಳಿಂದ ಸಾಗುವಳಿ ಮಾಡುತ್ತಿರುವ ಜಮೀನನ್ನು ಅರಣ್ಯ ಇಲಾಖೆಗೆ ಸೇರಿದೆ ಅಂತ ಅವರು ವಶಪಡಿಸಿಕೊಂಡಿದ್ದನ್ನು ವಿರೋಧಿಸಿ ದಲಿತ ಸಂಘರ್ಷ ಸಮಿತಿ ಮುಖಂಡತ್ವದಲ್ಲಿ ಅದೇ ಗ್ರಾಮದಿಂದ ಸುಲಾಲಪ್ಪ ದಿನ್ನಿಯಲ್ಲಿರುವ ಉಪ ಅರಣ್ಯಾಧಿಕಾರಿಗಳ ಕಚೇರಿ ಮುಂದೆ 5 ದಿನಗಳಿಂದ ಅನಿರ್ದಿಷ್ಟ ಧರಣಿ ಆರಂಭಿಸಿದ್ದು, ಧರಣಿ ಆರಂಭಿಸಿದ ಕೂಡಲೇ ಎಚ್ಚೆತ್ತುಕೊಂಡ ಕಂದಾಯ ಇಲಾಖೆ ಮತ್ತು ಅರಣ್ಯ ಇಲಾಖೆ ಜಂಟಿ ಸರ್ವೆ ನಡೆಸಿ 57 ಎಕರೆ ಜಮೀನು ಅರಣ್ಯ ಇಲಾಖೆಯಿಂದ ಬಿಡುಗಡೆ ಮಾಡಲಾಗಿದೆ ಅಂತ ಡಿಎಫ್ಒ ಗಿರೀಶ್ ತಿಳಿಸಿದ್ದಾರೆ. ಆದರೆ ಎಸಿ ಬಂದು ಮುಂದಿನ ಪ್ರಕ್ರಿಯೆ ಏನು ಅಂತ ಹೇಳೋವರೆಗೂ ಧರಣಿ ತೆರವುಗೊಳಿಸಲಾಗುವುದಿಲ್ಲ. ಒಂದು ವೇಳೆ ಅವರು ಪೂರ್ಣ ಬಗೆಹರಿಸಲು ಮುಂದಾಗದಿದ್ದರೆ ಈ ಧರಣಿಯನ್ನ ಎಸಿ ಕಚೇರಿ ಮುಂದೆ ಶಿಫ್ಟ್ ಮಾಡಲಾಗುವುದು ಅಂತ ಮುಖಂಡ ಕೆಸಿ ರಾಜಕಾಂತ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಸಿಂಗಾಟ ಕದಿರೇನಹಳ್ಳಿ ನಂದಿ ಹೋಬಳಿ ಸಿಂಗಾಟ ಕದಿರೇನಹಳ್ಳಿ ಅಂತ ಭೂಮಿಗಾಗಿ ಹೋರಾಟ ಮಾಡ್ತೇವೆ. ಸರ್ವೆ ನಂಬರು 81, 82, 83, 84, 85 ಮತ್ತು 67 ಹೊಸ ಸರ್ವೆ ನಂಬರು. ಹೊಸ ಸರ್ವೆ ನಂಬರ್ದು ನಮ್ಗೆ ಇವಾಗ ರೈತರು ಹೋಗಿ ಅಲ್ಲಿ ಭೂಮಿ ಉಳುಮೆ ಮಾಡಕ್ಕೆ ಈಗ ಅರಣ್ಯ ಇಲಾಖೆಯವರು ಬಿಟ್ಕೊಡ್ತಾ ಇಲ್ಲ. ಅದಕ್ಕಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಅಂದ್ರೆ ಅವರು ಅಲ್ಲಿ ಹೋಗಕ್ಕೆ ನಿಮ್ಗೆ ಏನಿದೆ, ಏನು ಪಾಣಿ ಗಿಣಿ ಏನಿದೆ, ಪಾಣಿ ಇದೆ, ಸಾಗುವಳಿ ಚೀಟಿ ಇದೆ, ನಾವು ಮತ್ತೆ ಇದು ಕಂದಾಯ ಕಟ್ಟಿರೋ ಬಿಲ್ಗಳೆಲ್ಲ ಇದ್ಕೊಂಡು ಇವರು ನಮ್ಮನ್ನ ಬಿಡ್ತಾ ಇಲ್ಲ ಅಲ್ಲಿ ಉಳುಮೆ ಮಾಡಕ್ಕೆ ಅಂತ. ನಾವು ಫಸ್ಟ್ ಎಲ್ಲ ಮಾಡ್ತಿದ್ವಿ, ರಾಗಿ ಬಿತ್ತನೆ ಮಾಡ್ತಿದ್ವಿ, ಹುಳ್ಳಿಕಾಳು ಬಿತ್ತನೆ ಮಾಡಿದ್ವಿ, ಜೋಳನೂ ಹಾಕಿದ್ವಿ. ಇವಾಗ ಮಾಡಿದ್ರೆ ಒಂದು 3 ವರ್ಷದಿಂದ ನಮ್ಮನ್ನ ಬಿಟ್ಕೊಡ್ತಾ ಇಲ್ಲ ಅಲ್ಲಿ. ಯಾಕೆ ಬಿಡ್ತಾ ಇಲ್ಲ? ನಮ್ಮ ಸತ್ತಲ್ವಾ, ನಮ್ಮ ಅಕ್ಕಲ್ವಾ ಇದು? ಇವ್ರು ಯಾರು ಸೆಂಟ್ರಲ್ಲಿ? ಅದನ್ನೇ ನಾವು ಕೇಳಕ್ ಬಂದಿರೋದು. ಇಷ್ಟು ದಿನ ಇರೋದು ನಮ್ಗೆ ರಾಗಿ ಎಲ್ಲ ಬೆಳೀತಾ ಇರಬೇಕಾದ್ರೆ ಇವಾಗ 3 ವರ್ಷದಿಂದ ಯಾಕೆ ಇಕ್ಕಟ್ಟು ಮಾಡ್ತಿದ್ದಾರೆ ನಮ್ಗೆ? ಅದಕ್ಕೆ ಎಲ್ಲಿ ಬಂದು ಏನ್ ಮಾಡ್ತಾ ಇದ್ದೀರಿ? ಈಗ ಬಂದು ಹೋರಾಟ ಮಾಡ್ತಾ ಇದ್ದೀವಿ ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹತ್ರ. ಈ ತಹಸೀಲ್ದಾರು ಬಂದು ಯಾಕೆ ನಮ್ಗೆ ಬಿಟ್ಕೊಡ್ತಾ ಇಲ್ಲ, ಯಾಕೆ ಸೈನ್ ಮಾಡ್ತಾ ಇಲ್ಲ, ಯಾಕೆ ಸರ್ವೆ ಮಾಡ್ತಾ ಇಲ್ಲ ಅಂತೇಳಿ 3 ದಿನದಿಂದ ಇವಾಗ ಇದು ಮಾಡ್ತಾ ಇದ್ದೀವಿ ಪ್ರತಿಭಟನೆ. ನ್ಯಾಯ ಸಿಗೋವರೆಗೂ, ಭೂಮಿ ಸಿಗೋವರೆಗೂ ಬಿಡಲ್ಲ ಸರ್. ನಮ್ಗೆ ಒಂದು 50 ವರ್ಷದಿಂದ ಭೂಮಿಯಲ್ಲಿ ಇದೀವಿ. ಎಲ್ಲ ಪಾಣಿಗೆ ಏನ್ ಬೇಕಾದ್ರೂ ಇದೆ ದಾಖಲೆಗಳು. ಯಾರು ಬೇದ್ರು ಕೇಳಿದ್ರು ನಾವು ಕೊಡಕ್ ರೆಡಿ ಇದೀವಿ. ಇವಾಗ ಭೂಮಿ ಮಾತ್ರ ಬಿಟ್ಕೊಡಕ್ ನಾವು ರೆಡಿ ಇಲ್ಲ. ನಮ್ಮ ಹೆಸರು ಸುಮಿತ್ರಾ ಅಂತ. ನಂದಿ ಹೋಬಳಿ ಸಿಂಗಾಟ ಕದಿರೇನಹಳ್ಳಿ ಸರ್ವೆ ನಂಬರ್ 67 ಪೈಕಿ 81, 82, 83, 84, 85, 86 ಈ ನಂಬರ್ಗಳಲ್ಲಿ ಸಂಪೂರ್ಣವಾಗಿ ಮೊದಲಿಂದ ಕೂಡ 72, 73ರಿಂದ ಅಲ್ಲಿನ ದಲಿತರೆಲ್ಲ ಕೂಡ ಉಳುಮೆ ಮಾಡಿಕೊಂಡು ಜೀವನ ಮಾಡ್ಕೊಂಡು ಬರ್ತಾಯಿದ್ದಾರೆ. ಅದು ಸಂಬಂಧವಾಗಿ ಈಗ 2-3 ವರ್ಷಗಳಿಂದ ಈ ಅರಣ್ಯ ಇಲಾಖೆಯವರು ಇದು ನಮಗೆ ಸೇರಿರ್ತಕ್ಕಂಥ ಪ್ರಾಪರ್ಟಿ ಅಂತಕ್ಕಂಥದ್ದು ಹೇಳ್ಕೊಂಡು ಅವ್ರನ್ನ ಉಳುಮೆ ಮಾಡಿದ್ರು, ಅವಾಯ್ಡ್ ಮಾಡಿದರು. ಅದನ್ನು ನಾವೆಲ್ಲ ಕೂಡ ಪ್ರಶ್ನೆ ಮಾಡಿ ಇಲ್ಲಿ ಉಪ ಸಂರಕ್ಷಣಾಧಿಕಾರಿಗಳ ಕಚೇರಿ ಮುಂದೆ ನಾವೆಲ್ಲ ಕೂಡ ಧರಣಿಯನ್ನು ಅನಿರ್ದಿಷ್ಟ ಕಾಲ ಧರಣಿ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ವಿ. ಈಗ ಆದಮೇಲೆ ಇವತ್ತಿಗೆ 5ನೇ ದಿನ. ಈಗ DF ಅವರು ಕೂಡ ಜಂಟಿ ಸರ್ವೆ ಕೂಡ ಆಗಿದೆ. ಅರಣ್ಯ ಇಲಾಖೆಯವರು ಮತ್ತು ಕಂದಾಯ ಇಲಾಖೆಯವರು ಸೇರಿ ಜಂಟಿ ಸರ್ವೆ ಕೂಡ ಮಾಡಿ ಈ ಸಂಪೂರ್ಣವಾಗಿ ಇಡೀ ಪ್ರಾಪರ್ಟಿಯನ್ನೆಲ್ಲ ಕೂಡ ಕಂದಾಯ ಇಲಾಖೆಗೆ ಸೇರಿರ್ತಕ್ಕಂಥದ್ದು ಅಂತಕ್ಕಂಥದ್ದು ಕನ್ಫರ್ಮೇಷನ್ ಆಯಿತು. ಅಂದರೆ ಇವರು ಬಡವರ ರೈತರು ಏನು ಉಳುಮೆ ಮಾಡ್ತಾಯಿದ್ದಾರೆ ಇವೆಲ್ಲ ಕೂಡ ಅರಣ್ಯ ಇಲಾಖೆಗೆ ಸೇರಿದ್ದಲ್ಲ, ಇದು ಕಂದಾಯ ಇಲಾಖೆಗೆ ಸೇರಿರ್ತಕ್ಕಂಥ ಪ್ರಾಪರ್ಟಿ ಅಂತಕ್ಕಂಥ ಕನ್ಫರ್ಮ್ ಆದಮೇಲೆ ಇವರು ಕೂಡ ಕಂದಾಯ ಇಲಾಖೆಗೆ ಒಂದು ಲೆಟರ್ ಮಾಡಿದ್ದಾರೆ DFI ಅಂತ. ಈಗ ಏನು ಇದನ್ನೆಲ್ಲ ಕೂಡ ಇದು ಮಾಡಿದ್ದಾರೆ ಅದರ ಪೂರಕವಾಗಿ ನಾವೆಲ್ಲ ಕೂಡ ಭೂಮಿಗಳನ್ನು ಅವರಿಗೆ ಯಾರ್ಯಾರು ಸ್ವಾಧೀನದಲ್ಲಿದ್ದಾರೋ ಅವರು ಕಂದಾಯ ಇಲಾಖೆಯ ನಿಯಮಗಳ ಅನುಸಾರವಾಗಿ ಅವ್ರ ಮೇಲೆ ಯಾರ್ಯಾರು ಏನಿದ್ದಾರೋ ಅದನ್ನು ಕ್ರಮ ತಗೊಳ್ಬೋದು ಅಂತಕ್ಕಂಥದ್ದನ್ನು ಇದು ಮಾಡಿದ್ದಾರೆ. ಮತ್ತು ಈಗ ನಾವು DFOವನ್ನು ಕೂಡ ಭೇಟಿ ಮಾಡಿದಾಗ ಈಗ ನಮ್ಮದು ಸಂಪೂರ್ಣವಾಗಿ ಎಲ್ಲ ಮುಕ್ತಾಯ ಆಗಿದೆ. ಈಗ ಕಂದಾಯ ಇಲಾಖೆಯವರು ಅದನ್ನು ಡಿಸಿಷನ್ ತಗೋಬೇಕು ಅಂತಕ್ಕಂಥದ್ದನ್ನು ಕೂಡ ಹೇಳಿರೋದ್ರಿಂದ ಅವ್ರಿಗೂ ಕೂಡ ಲೆಟರ್ ಮಾಡಿರೋದ್ರಿಂದ ಈಗ AC ಅವರು ಕೂಡ ಬರ್ತಾಯಿದ್ದಾರೆ. ಬಂದ ಮೇಲೆ ಅವರ ಹತ್ರ ಸಂಪೂರ್ಣವಾಗಿ ಚರ್ಚೆ ಮಾಡಿ
ಅದಕ್ಕೆ ಪೂರಕವಾಗಿ ಯಾವ ರೀತಿ ಮುಂದೆ ಅವ್ರ ಸ್ವಾಧೀನ ಅನುಭವ ಮತ್ತು ದುರಸ್ತಿ ಕಾರ್ಯ ಕೂಡ ಮುಗಿಸ್ಬೇಕು ಅಂತಕ್ಕಂಥದ್ದನ್ನು ಅದನ್ನು ಯಾವ ರೀತಿ ಅವರು ಮಾಡ್ತಾರೆ ಅಂತಕ್ಕಂಥ ಕನ್ಫರ್ಮೇಷನ್ ಮಾಡಿಕೊಂಡು ಸಂಜೆ ಒಳಗೆ ನಾವು ಅಂತಿಮ ತೀರ್ಮಾನವನ್ನು ತಗೊಳ್ತಾ ಇದ್ದೀವಿ. ಯಾಕೆಂದರೆ ಇವರು ರೆವಿನ್ಯೂ ಇಲಾಖೆಯವರು ತೆಗೆದುಕೊಳ್ಳೋಂಥ ತೀರ್ಮಾನದ ಮೇಲೆ ಡಿಪೆಂಡ್ ಆಗಿರ್ತದೆ. ಈಗ ಅರಣ್ಯ ಇಲಾಖೆಯದು ಮುಕ್ತಾಯ ಆಗಿದೆ, ಅವ್ರು ಯಾರು ಕೂಡ ಮಧ್ಯಪ್ರವೇಶ ಮಾಡೋದಿಲ್ಲ ಅಂತಕ್ಕಂಥ ಹೇಳಿರೋದ್ರಿಂದ ಮತ್ತು ಲೆಟ್ರ್ ಮಾಡಿರೋದ್ರಿಂದ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂಥ ವ್ಯಾಜ್ಯ ಅಲ್ಲ ಇದು. ಈಗ ಏನಿದ್ರು ಕೂಡ ಕಂದಾಯ ಇಲಾಖೆಯವರನ್ನೇ ಅದನ್ನು ಇನ್ನು ಮುಂದೆ ಇರ್ತಕ್ಕಂಥ ಸಾಧಕ ಬಾಧಕಗಳೇನಿದೆಯೋ ಅದು ಪೂರ್ತಿಗೊಳಿಸ್ತಕ್ಕಂಥ ಕೆಲಸ ಮಾಡಬೇಕು. ಅವ್ರು ಏನಾದರೂ ಮಾಡಲಿಲ್ಲ ಅಂದ ಪಕ್ಷದಲ್ಲಿ ಈ ಹೋರಾಟ ಏನಿದ್ರು ಕೂಡ ಮುಂದಿನ ದಿನಗಳಲ್ಲಿ ತಾಲೂಕು ಆಫೀಸ್ ಮುಂದೆ ನಾವು ಶಿಫ್ಟ್ ಮಾಡಬೇಕಾಗ್ತದೆ. ಯಾಕೆಂದರೆ ನಮಗೆ ಈಗಲೂ ಕೂಡ ತಹಸೀಲ್ದಾರ್ ಅವರು ಕೂಡ ಜನಪರವಾಗಿ, ಬಡವರ ಪರವಾಗಿ, ರೈತರ ಪರವಾಗಿ ಮತ್ತು ದಲಿತರ ಪರವಾಗಿ ಸ್ಪಂದನೆ ಇಲ್ದಿರೋದ್ರಿಂದ ಅವ್ರ ಮೇಲೆ ಸಂಪೂರ್ಣವಾಗಿ ನಂಬಿಕೆಯನ್ನು ಕಳ್ಕೊಂಡಿದ್ದಾರೆ. ಆ ಕಳ್ಕೊಂಡಿರೋದ್ರಿಂದ ಇವತ್ತು ನಾವು AC ಅವರು ಮತ್ತು ಜಿಲ್ಲಾಧಿಕಾರಿಗಳ ಮೇಲೆ ನಾವು ನಂಬಿಕೆಯನ್ನಿಟ್ಟು ಅವ್ರು ಏನು ಕ್ರಮ ತಗೊತಾರೆ ಅದರ ಮೇಲೆ ಮುಂದಿನ ಹೆಜ್ಜೆಗಳನ್ನು ನಾವು ಇಡೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್. ಈ ವೇಳೆ ದಲಿತ ಸಂಘರ್ಷ ಸಮಿತಿ ಜಿಲ್ಲಾಧ್ಯಕ್ಷ CJ ಗಂಗಪ್ಪ, ಪರಮೇಶ್ ಮತ್ತು ಪದಾಧಿಕಾರಿಗಳು ಹಾಗೂ ಸಿಂಗಾಟ ಕದ್ರೇನಹಳ್ಳಿ ಗ್ರಾಮದ ದಲಿತ ಮಹಿಳೆಯರು ಜೊತೆಗಿದ್ದರು.